ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗತ್ತದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವರು ವಾಪಸ್ ಬಂದರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ ಅದನ್ನ ತಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂತ ವಿಷಯ. ಅವರೆಲ್ಲ ಏನ್ ತೀರ್ಪು ಕೊಟ್ಟು ಏನ್ ಮಾಡ್ತಾರೋ ಅದನ್ನ ಪಕ್ಷ ಏನ್ ಜವಾಬ್ದಾರಿ ಕೊಡ್ತೋ ಆ ಪಕ್ಷನ ಜವಾಬ್ದಾರಿನ ಮಾಡಕ್ಕೆ ತಯಾರಾಗಿದ್ದೀನಿ. ಸಹಜವಾಗಿ ಈ ಬಾರಿ ಒಂದು ನೂತನವಾದಂತ ರೂಪನ ಕೊಡಬೇಕು ಸಚಿವ ಸಂಪುಟಕ್ಕೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯುವಕರಿಗೆ ವಿಶೇಷವಾಗಿ ಅವಕಾಶ ಕೊಡಬೇಕು ಅಂತಿದೆ. ಆದ್ರೆ ಅದೆಲ್ಲವಕ್ಕೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನ್ ತೀರ್ಪು ಕೊಡುತ್ತೆ, ಇವತ್ತೇನು ನಮ್ಮ ಭಾವಿ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಅವ್ರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೋ ಅದಕ್ಕೆ ಯಾವ ಜವಾಬ್ದಾರಿ ಕೊಡ್ತಾರೋ ಮಾಡಕ್ ತಯಾರಾಗಿದ್ದೀವಿ. ಈ ಹಳಬರ್ಗೆ ಹೊಸಬರಿಗೆಲ್ಲ ಗೊತ್ತಿಲ್ಲ, ಬಟ್ ಏನ್ ಅವಕಾಶ ಆಗುತ್ತೋ ಆಗುತ್ತೆ. ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗತ್ತದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವರು ವಾಪಸ್ ಬಂದರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ ಅದನ್ನ ತಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂತ ವಿಷಯ. ಅವರೆಲ್ಲ ಏನ್ ತೀರ್ಪು ಕೊಟ್ಟು ಏನ್ ಮಾಡ್ತಾರೋ ಅದನ್ನ ಪಕ್ಷ ಏನ್ ಜವಾಬ್ದಾರಿ ಕೊಡ್ತೋ ಆ ಪಕ್ಷನ ಜವಾಬ್ದಾರಿನ ಮಾಡಕ್ಕೆ ತಯಾರಾಗಿದ್ದೀನಿ. ಸಹಜವಾಗಿ ಈ ಬಾರಿ ಒಂದು ನೂತನವಾದಂತ ರೂಪನ ಕೊಡಬೇಕು ಸಚಿವ ಸಂಪುಟಕ್ಕೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯುವಕರಿಗೆ ವಿಶೇಷವಾಗಿ ಅವಕಾಶ ಕೊಡಬೇಕು ಅಂತಿದೆ. ಆದ್ರೆ ಅದೆಲ್ಲವಕ್ಕೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನ್ ತೀರ್ಪು ಕೊಡುತ್ತೆ, ಇವತ್ತೇನು ನಮ್ಮ ಭಾವಿ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಅವ್ರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೋ ಅದಕ್ಕೆ ಯಾವ ಜವಾಬ್ದಾರಿ ಕೊಡ್ತಾರೋ ಮಾಡಕ್ ತಯಾರಾಗಿದ್ದೀವಿ. ಈ ಹಳಬರ್ಗೆ ಹೊಸಬರಿಗೆಲ್ಲ ಗೊತ್ತಿಲ್ಲ, ಬಟ್ ಏನ್ ಅವಕಾಶ ಆಗುತ್ತೋ ಆಗುತ್ತೆ.